ಎಲ್ಲ ವಿಚಾರ ಅಧ್ಯಕ್ಷರು ಏನಿಲ್ಲ, ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಇಡೀ ಈ ಘಟನೆ ಬಗ್ಗೆ ಎಲ್ಲಾನು ಸವಿಸ್ತರವಾಗಿ ಮಾತಾಡಿದ್ದಾರೆ. ಓಕೆ, ಈ ಸರ್ಕಾರ ಬಂದ ಮೇಲೆ ಮುಸ್ಲಿಂ ಮೂಲಭೂತವಾದಿ ಸಬ್ಜೆಕ್ಟ್ ಹೋಗ್ತೀವಿ, ಅವ್ರಿಗೊಂದು ರೀತಿಯಿಂದ ಒಂದು ಹೊಸ ಚೈತನ್ಯ ಬಂದಂಗಾಗಿದೆ. ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಈ ಸರ್ಕಾರ ಬಂದ ಮೇಲೆ. ಅದು ಬೆಳಗಾವಿಯಲ್ಲಿ ಹಾರಿಸಿದ್ರು, ಸಿರ್ಸಿಯಲ್ಲಿ ಹಾರಿಸಿದ್ರು. ಹಿಂದೂಗಳ ಮೇಲೆ ನಿರಂತರವಾಗಿ ಬಿಜೆಪಿ ಕಾರ್ಯಕರ್ತರ ಮೇಲೆ. ಅಧ್ಯಕ್ಷರೇ, ಇವತ್ತು ಪೊಲೀಸ್ ಸ್ಟೇಷನ್ಗೆ ನಮ್ಮ ಕಾರ್ಯಕರ್ತರು ಕರೆಸ್ತಾರೆ ಪೊಲೀಸರು. ಅವ್ರ ಕಡೆಯಿಂದ ರೈಟಿಂಗ್ನಾಗ ಬರ್ಸ್ಕೋತಾರೆ, ಇನ್ನು ಮೇಲೆ ನಾವು ಯಾವುದೇ ರೀತಿ ಕಾಂಗ್ರೆಸ್ನ ವಿರುದ್ಧ ನಾವು ಯಾವುದೇ ರೀತಿಯ ಟ್ವೀಟ್ ಮಾಡೋದಿಲ್ಲ. ನೀವು ಸೈನ್ ಹಾಕಿದ್ರಿ ಯಾವುದಕ್ಕೆ? ರಾಮನಗರ. ಈ ಮತ ಅಂದ ಒಬ್ಬ ವಕೀಲ ಮಾತಾಡೋದು ಯಾವ್ದು ವಿಚಾರ? ನಾ ಇಷ್ಟು ಆಗ್ರಹ ಮಾಡ್ತೀನಿ ಸರ್ಕಾರ ಸುಮ್ಕೊಂಡ್ರೆ ಸುಮ್ಕೊಡ್ರಿ. ಎದಕ್ಕೆ ಹೇಳ್ತೀನಿ, ನಿನ್ಗೇನ್ ಸಂಬಂಧ? ಸುಮ್ಕೊಂಡ್ರಿ. ನಿನ್ ಮಂತ್ರಿ ಬೇಕಾದ್ರೆ ಮತ್ತೆ ಪ್ರಯತ್ನ ಮಾಡು, ಅದ್ ಬಿಡ್ರು. ಸನ್ಮಾನ್ಯ ನಿಮ್ ಸರ್ಕಾರದೊಳಗ ನನ್ನ ಮೇಲೆ ಕೇಸ್ ಆಗಿದೆ, ಎರಡು ಕೇಸ್ ಇದಾವ. ಈಗನು ಕೋರ್ಟಿಗೆ ನಾನು ಹಿಂದೂ ಅಲ್ಲ. ಈಗ ನಿದ್ದೆ ಮಾಡಿ ಫ್ರೆಶ್ ಆಗಿ ಸರ್ಕಾರದೊಳಗೆ ಮತ್ತೆ ನಾವು ಹಿಂದೂಗಳಲ್ಲ ಅಧ್ಯಕ್ಷರೇ. ನೋಡಿ, ನಾವೆಲ್ಲ ಸೆಕೆ ನೀರು ಬರಿತಾ ಇದೆ, ನಾವೆಲ್ಲ ಪೌಡರ್ ಹಾಕೊಂಡು ನಿದ್ದೆ ಮಾಡಿ ಆರಾಮ್ಸೆ ಬೊಟ್ಟಿಟ್ಟು ನೀವೇನು ಅಷ್ಟು ಟೆನ್ಷನ್ ತಗೋಬೇಡ್ರಿ. ಈ ಒಂದು ಏನು ಮತಾಂಧ ಚಾಂದ್ ಪಾಷಾ ವಕೀಲು, ಓಕೆ, ಈ ವ್ಯಕ್ತಿ ಸಾಕಷ್ಟು ಈಗಾಗಲೇ ಅಶೋಕರು ಹೇಳಿದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದು, ನಿಜವಾಗಿ ನೀವು ವಕೀಲರಿಗೆ ನ್ಯಾಯ ಕೊಡಬೇಕಾಗಿತ್ತು. ಯಾಕಂದರೆ ವಕೀಲರ ಮೇಲೇ ಕೇಸ್ ಹಾಕ್ತಾ ಇದ್ದಾರೆ. ಈ ರೀತಿ ಒಂದು ವಕೀಲರ ಸಂಘದವ್ರ ಮೇಲೆ ಅನುಮತಿ ಇಲ್ಲಾರ್ದ ಕೇಸ್ ಹಾಕುವಂಥದ್ದು. ಅದೇ ರೀತಿ ಅಲ್ಲೊಬ್ಬ ಪೊಲೀಸ್ ಅಧಿಕಾರಿ ನೋಡ್ರಿ ಎಷ್ಟು ಒಕ್ಕಟ್ಟಿರ್ತೈತೆ ನೋಡ್ರಿ ಅಧ್ಯಕ್ಷರೇ. 40 ವಕೀಲರ ಮ್ಯಾಗ ಆ ಕೇಸ್ ಹಾಕ್ತಾನೆ ಗಂಡಗೊಬ್ಬರು. ಅವನಿಗೇನು ಈ ಸರ್ಕಾರ ಏನು ಮಾಡಿ, ಯಾಕಂದ್ರೆ ಅವರ ಬ್ರದರ್ಸ್, ಮೈ ಬ್ರದರ್ಸ್. ಆದ್ರೆ ಹಿಂದೂಗಳೇ ಈ ರಾಜ್ಯದಲ್ಲಿ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಆಯ್ತು, ಈಗ ಹಿಂದೂಗಳ ಮೇಲೆ ದೌರ್ಜನ್ಯ. ಇವತ್ತು ವಕೀಲರ ಆ ವಕೀಲ ಏನದನ್ನ ಸನ್ನದ ರದ್ದು ಮಾಡ್ರಿ, ಅವನಿಗೆ ಗಡಿಪಾರು ಮಾಡ್ರಿ. ಆ PSIನ ತನಿಖೆ ಮಾಡಿ ಅವನ ಬರೇ ಸಸ್ಪೆಂಡ್ ಮಾಡೋದ್ರಿಂದ ಏನು ಪರಿಹಾರ ಇಲ್ಲ, ಅವನು ಗಡಿಪಾರು ಮಾಡಿ. ಅಲ್ಲ 40 ಮಂದಿ ವಕೀಲರ ಮೇಲೆ ಕೇಸ್ ಹಾಕ್ತಾನಂದ್ರೆ ಅವನಿಗೆ ಧೈರ್ಯ ಇಟ್ಟಿದೆ. ಈ ಸರ್ಕಾರದ ಎಲ್ಲ ಆಶೀರ್ವಾದ ಇರೋದ್ರಿಂದ ಇಂಥ ಅನಾಹುತ ಈ ರಾಜ್ಯದಲ್ಲಿ ಆಗ್ತಾ ಇದೆ. ಇದೇ ರೀತಿ ನೀವು ಮುಂದೆ ಬಿಟ್ಟುಬಿಟ್ರೆ ರಾಜ್ಯದಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಅಡ್ಡಾಡೋ ಪರಿಸ್ಥಿತಿ ಇಲ್ಲ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ. ಈಗ ಸರ್ಕಾರ ಇವತ್ತು ಹೇಳಬೇಕು, ಅನಾಮತ್ ಮಾಡ್ತೀವಿ ಅಂತ ಹೇಳಿ ಕೊಂಡಿರ್ಬೇಕಾಗ್ತದೆ ಸರ್ಕಾರ. ಅಧ್ಯಕ್ಷ, ಒಂದೇ ನಿಮಿಷ ಸರ್, ತಮ್ಮ ಮುಖಾಂತರ ಗೃಹ ಸಚಿವರಿಗೆ ಗಮನಕ್ಕೆ ತರ್ತೀನಿ. 11-12 ವರ್ಷದ ಹಿಂದೆ ವಕೀಲರಿಗೆ ಪೊಲೀಸವ್ರಿಗೆ ಯಾವ ರೀತಿ ಗಲಾಟೆ ಆಗಿದೆ ನಾವು ನೋಡಿದ್ದೀವಿ. ಬೆಂಗಳೂರಲ್ಲಿ ಅದು 10 ಉರಿದಿತ್ತು. ಆಗ ನಾನು ಕಾನೂನು ಸಚಿವ, ಸನ್ಮಾನ್ಯ ಅಶೋಕ್ ಅವರು ಗೃಹ ಸಚಿವರು. ನಾವು ನೋಡಿದ್ದೀವಿ, ಅದು ಕಂಟ್ರೋಲೇ ಮಾಡೋಕ್ಕಾಗದ ಸ್ಥಿತಿಗೆ ಹೋಯ್ತು. ದಯವಿಟ್ಟು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇದನ್ನ ಬೇಗ ಇತ್ಯರ್ಥ ಮಾಡಿ. ಇದು ಹರಡೋದು ಬೇಡ. ಅಶೋಕ್ ಮಾತಾಡಲ್ಲ? ಇದು ದಯವಿಟ್ಟು ಹರಡೋದು ಬೇಡ. ಎಲ್ಲ ಬಾರ್ ಅಸೋಸಿಯೇಷನ್ ಹರಡೋದು, ಇಡೀ ರಾಜ್ಯದಲ್ಲಿ ಹರಡೋದು, ಅವ್ರು ಬಾಯ್ಕಾಟ್ ಮಾಡೋದು ದಯವಿಟ್ಟು ಬೇಡ. ದಯವಿಟ್ಟು ಆಕ್ಟ್ ಇಮಿಡಿಯೇಟ್ಲಿ ಅಂಡ್ ಸಸ್ಪೆಂಡ್ ದಟ್ ಸಬ್ ಇನ್ಸ್ಪೆಕ್ಟರ್.